ಆಚಿ ಮಸಾಲ. ಎಂತ ಅಡಿಗೆಯ ರುಚಿಯಾಗೋ ರಹಸ್ಯವು 20 ರೂಪಾಯಿ. ಅಥಣಿಯಲ್ಲಿ ನೂತನ ಸಚಿವ ಲಕ್ಷ್ಮಣ್ ಸವದಿಗೆ ಅದ್ಧೂರಿ ಸ್ವಾಗತ ಸಿಕ್ಕಿದೆ. ಜೆಸಿಬಿಗಳ ಮೂಲಕ ಪುಷ್ಪಾರ್ಚನೆಯನ್ನ ಮಾಡಿ ಸೇಬು ಹಣ್ಣಿನ ಹಾರವನ್ನ ಹಾಕುವ ಮೂಲಕ ಸ್ವಾಗತವನ್ನ ಕೋರಿದ್ದಾರೆ. ಪಟಾಕಿ ಸಿಡಿಸಿ ಡಾಲ್ಬಿ ಸಾಂಗ್ ಹಾಕಿ ಅಭಿಮಾನಿಗಳು ಸಂಭ್ರಮಾಚರಣೆಯನ್ನ ಮಾಡಿದ್ದಾರೆ. ಸವದಿ ಎಂಟ್ರಿ ಆಗ್ತಾ ಇದ್ದಂತೆ ಸಿಂಹಾದ್ರಿಯ ಸಿಂಹ ಹಾಡು ಹಾಕಿ ಸಂಭ್ರಮಿಸಿದ್ದಾರೆ. ಕಾಂಗ್ರೆಸ್ನಲ್ಲಿ ನೂತನ ಸಚಿವರಾಗಿ ಮೊದಲ ಬಾರಿಗೆ ಅಥಣಿಗೆ ಸವದಿ ಎಂಟ್ರಿ ಕೊಟ್ಟಿದ್ದಾರೆ. ಅಭಿಮಾನಿಗಳ ಕೈಯಲ್ಲಿ ಲಕ್ಷ್ಮಣ್ ಸವದಿ ಅವರ ಭಾವಚಿತ್ರಗಳಿತ್ತು. ಅವುಗಳನ್ನ ಹಿಡಿದು ಜೈಕಾರವನ್ನ ಕೂಗಿದ್ದಾರೆ ಅಭಿಮಾನಿಗಳು. ಇಲ್ಲಿ ನೂತನ ಸಚಿವರಾದ ಬಳಿಕ ಮೊದಲನೇ ಬಾರಿಗೆ ಲಕ್ಷ್ಮಣ್ ಸವದಿ ಅವರು ಅಥಣಿಗೆ ಭೇಟಿಯನ್ನ ನೀಡಿದ್ದಾರೆ. ಈ ಸಂದರ್ಭದಲ್ಲಿ ಅವರಿಗೆ ಅದ್ಧೂರಿಯಾಗಿ ಸ್ವಾಗತವನ್ನ ಕೋರಲಾಗಿದೆ. ಜೆಸಿಬಿಗಳ ಮೂಲಕ ಪುಷ್ಪಾರ್ಚನೆಯನ್ನ ಮಾಡಲಾಗಿದೆ. ಸೇಬು ಹಣ್ಣಿನ ಹಾರವನ್ನ ಹಾಕಲಾಗಿದೆ. ಇಲ್ಲಿ ಅಭಿಮಾನಿಗಳೆಲ್ಲರೂ ಒಂದೇ ಕಡೆ ಸೇರಿ ಸಂಭ್ರಮಾಚರಣೆಯನ್ನ ಮಾಡಿದ್ದಾರೆ. ಪಟಾಕಿಯನ್ನ ಸಿಡಿಸಿದ್ದಾರೆ. ಡಾಲ್ಬಿ ಸಾಂಗ್ ಅನ್ನ ಹಾಕಿ ಅಭಿಮಾನಿಗಳು ಸಂಭ್ರಮಿಸಿದ್ದಾರೆ. ಸವದಿ ಅವರು ಎಂಟ್ರಿ ಕೊಡ್ತಾ ಇದ್ದಂತೆ ಸಿಂಹಾದ್ರಿಯ ಸಿಂಹ ಹಾಡನ್ನ ಹಾಕಿ ಸಂಭ್ರಮಿಸಿದ್ದಾರೆ. ಇಲ್ಲಿ ಕಾಂಗ್ರೆಸ್ನಲ್ಲಿ ನೂತನ ಸಚಿವರಾಗಿ ಆಯ್ಕೆಯಾದ ಬಳಿಕ ಮೊದಲ ಬಾರಿಗೆ ಅಥಣಿಗೆ ಎಂಟ್ರಿ ಕೊಟ್ಟಿದ್ದಕ್ಕೆ ಈ ರೀತಿಯಾದಂತಹ ಭರ್ಜರಿ ಸ್ವಾಗತವನ್ನ ಅಭಿಮಾನಿಗಳು ಲಕ್ಷ್ಮಣ್ ಸವದಿ ಅವರಿಗೆ ನೀಡಿರುವಂಥದ್ದು. ಇಲ್ಲಿ ಅಭಿಮಾನಿಗಳೆಲ್ಲರೂ ಕೂಡ ಕೈಯಲ್ಲಿ ಲಕ್ಷ್ಮಣ್ ಸವದಿ ಅವರ ಭಾವಚಿತ್ರಗಳನ್ನ ಹಿಡಿದು ಜೈಕಾರವನ್ನ ಕೂಗಿದ್ದಾರೆ. ಲಕ್ಷ್ಮಣ್ ಸವದಿ ಅವರಿಗೆ ಜೈಕಾರವನ್ನ ಕೂಗುವ ಮೂಲಕ ಅವರಿಗೆ ಭರ್ಜರಿಯಾಗಿ ಎಂಟ್ರಿಯನ್ನ ಕೊಟ್ಟಿರುವಂಥದ್ದು. ಈ ಭಾಗಕ್ಕೆ ಅಂತಂದ್ರೆ ಅಥಣಿ ಭಾಗಕ್ಕೆ ಸಚಿವ ಸ್ಥಾನ ಸಿಕ್ಕಿರುವಂತಹ ಕಾರಣ ಅಭಿಮಾನಿಗಳು ಇಷ್ಟೊಂದು ಖುಷಿ ಪಟ್ಟಿದ್ದಾರೆ. ತಮ್ಮ ನಾಯಕರಿಗೆ ಈ ಸ್ಥಾನ ಸಿಕ್ಕಿದ್ದಕ್ಕೆ ಈ ರೀತಿಯಾಗಿ ಸಂಭ್ರಮಿಸುತ್ತಿದ್ದಾರೆ. ಆಯ್ಕೆಯಾದ ದಿನವೂ ಕೂಡ ಇದೇ ರೀತಿಯಾಗಿ ಕಾರ್ಯಕರ್ತರು, ಬೆಂಬಲಿಗರು, ಅಭಿಮಾನಿಗಳು ಸಂಭ್ರಮಿಸಿದ್ರು. ಈಗ ನಾಯಕ ತಮ್ಮ ಭಾಗಕ್ಕೆ ಬರ್ತಾ ಇದ್ದಂತೆ ಈ ರೀತಿಯಾಗಿ ಅವರಿಗೆ ವೆಲ್ಕಮ್ ಅನ್ನ ನೀಡಿದ್ದಾರೆ. ಇಲ್ಲಿ ನೂತನ ಸಚಿವ ಲಕ್ಷ್ಮಣ್ ಸವದಿ ಅವರು ಖಡ್ಗವನ್ನ ಪ್ರದರ್ಶಿಸುವ ಮೂಲಕ ಯಾರಿಗೆ ಎದುರಿನವರಿಗೆ ಒಂದು ಸೂಚನೆಯನ್ನ ನೀಡಿದ್ದಾರೆ. ಛತ್ರಪತಿ ಶಿವಾಜಿಗೆ ಮಾಲಾರ್ಪಣೆಯನ್ನ ಮಾಡಿ ಖಡ್ಗವನ್ನ ಪ್ರದರ್ಶಿಸಿದ್ದಾರೆ. ಎದುರಾಳಿಗಳಿಗೆ ಖಡ್ಗವನ್ನ ಪ್ರದರ್ಶಿಸಿ ಖಡಕ್ ಎಚ್ಚರಿಕೆಯನ್ನ ಲಕ್ಷ್ಮಣ್ ಸವದಿ ನೀಡಿದ್ದಾರೆ. ಶಿವಾಜಿ ಮಹಾರಾಜ್ ಪಕ್ಕದಲ್ಲಿ ನಿಂತು ಖಡ್ಗ ಪ್ರದರ್ಶನವನ್ನ ಮಾಡಿದ್ದಾರೆ. ಖಡ್ಗ ಪ್ರದರ್ಶನ ಮಾಡ್ತಾ ಇದ್ದಂತೆ ಅಭಿಮಾನಿಗಳು ಶಿಳ್ಳೆ ಹಾಕಿದ್ದಾರೆ, ಕೇಕೆ ಹೊಡೆದಿದ್ದಾರೆ. ಈ ರೀತಿಯಾಗಿ ಲಕ್ಷ್ಮಣ್ ಸವದಿ ಅವರು ಕೈಯಲ್ಲಿ ಖಡ್ಗ ಹಿಡಿದು ಎಚ್ಚರಿಕೆಯನ್ನ ನೀಡ್ತಾ ಇದ್ದಂತೆ ಅಭಿಮಾನಿಗಳು ಜೋರಾಗಿ ಕಿರ್ಚಿದ್ದಾರೆ, ಸಿಳ್ಳೆಗಳನ್ನು ಹೊಡೆದಿದ್ದಾರೆ, ಕೇಕೆ ಹೊಡೆದಿದ್ದಾರೆ. ಇಲ್ಲಿ ಛತ್ರಪತಿ ಶಿವಾಜಿ ಅವರ ಪ್ರತಿಮೆಗೆ ಹಾರವಾಗ್ತಾ ಇದ್ದಂತೆ ಹಾರ ಹಾಕಿ ತಕ್ಷಣ ಖಡ್ಗವನ್ನ ತೋರಿದ್ದಾರೆ. ಇದನ್ನು ನೋಡಿ ಅಭಿಮಾನಿಗಳು ಕೂಗಿರುವಂಥದ್ದು. ಇಲ್ಲಿ ಎದುರಾಳಿಗಳಿಗೆ ಖಡ್ಗವನ್ನ ಪ್ರದರ್ಶಿಸಿ ಸವದಿ ಖಡಕ್ ಎಚ್ಚರಿಕೆಯನ್ನ ನೀಡಿದ್ದಾರೆ. ಛತ್ರಪತಿ ಶಿವಾಜಿಯವರ ಪ್ರತಿಮೆಯ ಪಕ್ಕ ನಿಂತು ಖಡ್ಗವನ್ನ ತೋರಿದ್ದಾರೆ. ಬೆಳಗಾವಿ ದೊಡ್ಡ ಜಿಲ್ಲೆ, ಇಲ್ಲಿ ಇನ್ನಷ್ಟು ಅಭಿವೃದ್ಧಿ ಆಗಬೇಕು ಅಂತಕ್ಕಂಥ ಒಂದು ಆಸೆಯನ್ನು ಇಟ್ಕೊಂಡು ಅನೇಕ ಜನರ ಬಯಕೆ ಇತ್ತು. ಆ ಬಯಕೆಗೆ ಅನುಗುಣವಾಗಿ ಇವತ್ತು ನನ್ನ ಪಕ್ಷದ ನಾಯಕರು ನನ್ನ ಮಂತ್ರಿಯನ್ನಾಗಿ ಮಾಡಿದ್ದಾರೆ. ಜಿಲ್ಲೆಯ ಸರ್ವಾಂಗೀಣ ಅಭಿವೃದ್ಧಿಗೆ ಪೂರಕವಾಗಿರ್ತಕ್ಕಂಥ ಏನೇನು ಕಾರ್ಯಕ್ರಮಗಳನ್ನು ಜೋಡಿಸಬೇಕು ಮತ್ತು ಏನು ಅಭಿವೃದ್ಧಿ ಪರವಾಗಿರ್ತಕ್ಕಂಥ ಚಿಂತನೆಯನ್ನು ನಾವು ಖಂಡಿತವಾಗಿಯೂ ಮಾಡ್ತೀವಿ. ನನ್ನ ಗಮನಕ್ಕೆ ಆ ಥರ ಏನು ಬಂದಿಲ್ಲ. ಎಲ್ಲರೂ ನನಗೆ ಸಚಿವ ಸ್ಥಾನ ಬೇಕು ಅಂತಕ್ಕಂಥದ್ದು ಅನೇಕರು ಕೇಳ್ತಾಯಿದ್ರು, ತಪ್ಪೇನಿಲ್ಲ. ಆದರೆ ಲಕ್ಷ್ಮಣ್ ಸವದಿ ಕೊಡಬಾರ್ದು ಅಂತಕ್ಕಂಥದ್ದು ಯಾರು ನನ್ನ ಗಮನಕ್ಕೆ ಬಂದಿಲ್ಲ. ಆ ಥರ ಯಾರು ಕಾಮೆಂಟ್ ಮಾಡಿದ್ದು ನಾನು ಕೇಳೇ ಇಲ್ಲ. ಎಲ್ಲರೂ ಭಾಳಷ್ಟು ಜನ ಕಾಂಗ್ರೆಸ್ ಶಾಸಕರು, ನಾಯಕರು ಸವದಿ ಅವರಿಗೆ ಹಿಂದೆ ಕೊಡಬೇಕಾಗಿತ್ತು, ತಡವಾಗಿ ಕೊಟ್ಟಿದ್ದಾರೆ, ಒಳ್ಳೆಯದಾಗಿದೆ ಅನ್ನುವಂಥ ಮಾತುಗಳನ್ನು ಹೇಳಿದ್ದಾರೆ. ಬಹುಶಃ ಸೋಮವಾರ ನಿಮಗೆ ಗೊತ್ತಾಗುತ್ತೆ. ನಾನು ಯಾವುದು ಖಾತೆ ಕೊಟ್ಟರು ಕೂಡ ಅದನ್ನು ಉತ್ತಮ ರೀತಿಯಿಂದ ಪಾರದರ್ಶಕವಾಗಿ ಜನರ ಪರವಾಗಿರ್ತಕ್ಕಂಥ ಕಾರ್ಯಕ್ರಮಗಳನ್ನು ತರೋದ್ರ ಮುಖಾಂತರ ಆ ಖಾತೆಗೆ ಗೌರವ ತರುವ ನಿಟ್ಟಿನಲ್ಲಿ ಕೆಲಸವನ್ನು ಮಾಡ್ತೀವಿ. ಯಾವ್ದು 3 ಬಾಗಿಲು ಇಲ್ಲ, ಯಾವುದೂ ಇಲ್ಲ. 2 ದಿವಸದಾಗ ಎಲ್ಲ ಸರಿಯಾಗಿದೆ. ಇನ್ನು 2 ದಿವಸದಾಗ ಅದು ಸರಿಯಾಗುತ್ತೆ. ಈಗ 11 ಜನ ಆಯ್ಕೆಯಾಗಿ ಬಂದಿದ್ದೀವಿ. ಅದು 14ಕ್ಕೆ ಹೋಗಿ ಮುಟ್ಟಿಸ್ಬೇಕು ಅಂತಕ್ಕಂಥ ಒಂದು ನಿರೀಕ್ಷೆ ಮುಖ್ಯಮಂತ್ರಿಗಳಿಗಿದೆ, ನಮ್ಮ ಜಿಲ್ಲೆಯಲ್ಲಿರ್ತಕ್ಕಂಥ ಎಲ್ಲ ಶಾಸಕರಿಗಿದೆ. ಅದನ್ನು 14 ಮುಟ್ಟಿಸ್ಬೇಕು ಅಂತಕ್ಕಂಥ ಚಿಂತನೆಯಲ್ಲಿದೆ.